ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಾಕು ನಿತ್ಯ, ಸಾಕು. ನೀನ್ ಕಲ್ಸಿರೋ ಈ ಲೆಸನ್ನ ಲೈಫ್ ಲಾಂಗ್ ನೆನಪಲ್ಲಿ ಇಟ್ಕೋತೀನಿ. ಇಷ್ಟು ದಿನ ಜೊತೆಲಿದ್ದು ಇವಾಗೇನಮ್ಮ ನೀನ್ ಹೇಳ್ತಾ ಇರೋದು? ನೀನ್ ಜೈನ ಪ್ರೀತಿಸಿಲ್ಲ ಅಂದ್ರೆ ಯಾಕಮ್ಮ ಅವನ ಮದುವೆ ಮಾಡ್ಕೊಂಡೆ? ಏನಮ್ಮ, ನಿಂಗ್ ಜೈ ಅಂದ್ರೆ ಇಷ್ಟ ಇಲ್ದೆ ಹೋದ್ರೆ ಯಾಕೆ ತಲೆ ಬಗ್ಸಿ ತಾಳಿ ಕಟ್ಟಿಸ್ಕೊಂಡೆ? ಹೇಳಮ್ಮ, ಇವನ್ನ ಕಾಡಲ್ಲಿ ಯಾಕೆ ಕಾಪಾಡ್ದೆ? ಇವನು ಕುಡ್ದು ಹಾಳಾಗ್ತಿದ್ರೆ ಹುಡುಗನ್ ವೇಷದಲ್ಲಿ ಹೋಗಿ ಯಾಕೆ ಕಾಪಾಡ್ದೆ? ನಮ್ ಮನೇಲಿ ಒಬ್ಳಾಗಿ ಯಾಕಿದ್ದೆ? ಕ್ಷಮಿಸಿ ಅಜ್ಜಿ ಅವ್ರೆ, ಅವೆಲ್ಲ ಬಲವಂತಕ್ಕೆ ಅಂತ ಮಾಡಿದ್ನೆ ಹೊರತು ಇವ್ರ ಮೇಲಿರೋ ಪ್ರೀತಿಗೋ ಇಷ್ಟಕ್ಕೋ ಮಾಡಿದ್ದಲ್ಲ. ನಾನ್ ಬಯಸ್ದೇ ಇರೋ ನಾಟಕದಲ್ಲಿ ನಂದಲ್ದೇ ಇರೋ ಪಾತ್ರ ಮಾಡ್ದೆ. ನಾನು ಸುಳ್ಳು ಅಷ್ಟೇ, ನಿಜ ಅಲ್ಲ. ಇಲ್ಲಿವರೆಗೂ ನಾನು ಮಾಡಿದ್ದಲ್ಲ ನಾಟಕ. ಆ ಸತ್ಯ ಎಲ್ಲ ಮೊದ್ಲೇ ಹೇಳ್ಬೇಕಲ್ವೇನಮ್ಮ? ನಮ್ ಹುಡ್ಗನ್ ಜೀವನ ನಾಶ ಮಾಡ್ದೆ. ನಮ್ ಮನೆ ಮಾನ ಮರ್ಯಾದೆ ಎಲ್ಲ ಮಣ್ಣು ಮಾಡ್ಬಿಟ್ಟಿಯಲ್ಲಮ್ಮ. ನಾವು ತಲೆ ಎದ್ದೇ ಇರೋ ಹಾಗೆ ಮಾಡ್ದೆ. ಅದು ನನ್ ತಪ್ಪೆ, ಒಪ್ಕೋತೀನಿ. ಆದ್ರೆ ಆ ತಪ್ಪನ್ನ ನಾನು ಯಾವ ಪರಿಸ್ಥಿತಿಯಲ್ಲಿ ಮಾಡ್ದೆ, ಯಾಕೆ ಮಾಡಿದ್ದೋ ನಿಜವಾಗ್ಲೂ ನಾನು ಯಾರೋ ಒಂದೇ ಸಲ ಬೇಕಾಗಿಲ್ಲ ನಿತ್ಯ. ಜೀವನೇ ಹೋದ್ಮೇಲೆ ಆ ಜೀವನ ಯಾಕೆ ತೆಗ್ದೇನೋ ಎಕ್ಸ್ಪ್ಲನೇಷನ್ ಬೇಡ. ಪ್ರೀತಿ ಇಲ್ದಿದ್ರೆ ಯಾಕಿಲ್ಲ ಅನ್ನೋ ಸಮಜಾಯಿಷಿ ಬೇಡ. ಏನ್ರಿ, ಒಂದು ಸಲ ನಾನು ಹೇಳೋದನ್ನ ಕೇಳ್ರಿ. ನೀನ್ ಮರ್ಡರ್ ಮಾಡ್ದೆ ಅಂತ ಅರ್ಥ ಆಯ್ತು ನಿತ್ಯ. ಇನ್ನು ಪೋಸ್ಟ್ ಮಾರ್ಟಮ್ ಬೇಡ, ಬಾ. ಜೈ, ನಿಂತ್ಕೋ. ನಿತ್ಯನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಇವಳಿಗೆ ನಾವು ಬೇಡ್ದಿದ್ಮೇಲೆ ನಮಗ್ ಇವಳು ಯಾಕೆ ಬೇಕು ಅಜ್ಜಿ? ಜೈ, ಆತರ ಪಡ್ಬೇಡ. ಹೌದಪ್ಪ, ಕೂತ್ಕೊಂಡ್ ಮಾತಾಡೋಣ. ಇಲ್ಲಿ ತನಕ ಬಂದ್ಮೇಲೆ ಇನ್ನ ಕೂತ್ಕೊಂಡ್ ಮಾತಾಡೋದೇನು? ಹೊರಗ್ ಹಾಕ್ದೆ. ಹೌದು, ಈ ಕೆಲಸ ಯಾವಾಗ್ಲೂ ಮಾಡ್ಬೇಕಿತ್ತು. ಹೌದು, ನಾನೇ ತಪ್ಪು ಮಾಡ್ದೆ. ಎಲ್ರೂ ನನ್ನ ಕ್ಷಮಿಸ್ಬಿಡಿ. ಏನ್ರಿ ಒಂದ್ಸಲ ನಾನು ಇನ್ನೇನು ಮಾತಾಡ್ಬೇಡ. ಜೈ, ದಯವಿಟ್ಟು ನೀವ್ ಯಾರು ಮಾತಾಡ್ಬಿಡಿ. ಹಾಗಲ್ಲ ರೀ. ಏನ್ರಿ, ನನ್ ಮಾತ್ ಕೇಳಿ, ನನ್ ಹೇಳೋದ್ ಕೇಳ್ರಿ. ಭಗವಂತ, ಪ್ಲೀಸ್ ರೀ, ನಾನು ಹೇಳೋದು ಒಂದ್ಸಲ ಕೇಳಿ. ಮಾತಾಡ್ಬೇಡ ಅಂತ ಹೇಳ್ದೆ ಅಲ್ವಾ? ಕೇಳಿದ್ರಲ್ವಾ ತಿಳಿಯೋದು. ಇನ್ನೇನ್ ತಿಳಿಬೇಕು? ನಿಮಗ್ ಗೊತ್ತಿಲ್ದಿರೋ ನಿಜ ನಾನು ಹೇಳ್ಬೇಕು. ನನ್ ಮೇಲೆ ನಿನಗೆ ಪ್ರೀತಿ ಇಲ್ದಿದ್ಮೇಲೆ ನಿಜನೋ ಸುಳ್ಳು ಅಂತ ಯಾಕೆ ಕೇಳ್ಬೇಕು? ನಾನು ಹೇಳ್ಬೇಕಾದ ಕರ್ತವ್ಯ ನನಗಿದೆ. ಕೇಳ್ಬೇಕಾದ ಅಗತ್ಯ ನನಗಿಲ್ಲ. ಆದ್ರೂ ನಿನ್ ಮಾತನ್ನ ನಾನು ಯಾಕೆ ಕೇಳಲಿ? ನಿನಗೂ ನನಗೂ ಯಾವ ಸಂಬಂಧನೂ ಇಲ್ದಿದ್ಮೇಲೆ ನೀನ್ ಯಾರು ಅಂತ ಕೇಳಲಿ? ನಾನು ಯಾರು ಅಂತ ಹೇಳ್ತೀನಿ. ಮತ್ತ್ಯಾಕೆ ಹೇಳ್ಬೇಕು? ಅರ್ಥ ಮಾಡ್ಕೊಳ್ದಿರಷ್ಟು ಮೂರ್ಖ ಅಲ್ಲ ನಾನು. ನಿಮ್ ಮಾಮಗ್ ಬುದ್ಧಿ ಇಲ್ದೇ ಇದ್ರು ದೇವ್ರು ಸ್ವಲ್ಪನಾದ್ರೂ ನನಗೆ ಕೊಟ್ಟಿದ್ದಾನೆ. ಅದ್ ಹಾಗಲ್ಲ ರೀ. ಮಾತಾಡ್ಬೇಡ. ಬಾಯ್ ಬಿಟ್ರೆ ಈ ಕಾರ್ನ ಯಾವ್ದಾದ್ರು ಮರಗ್ ಗುದ್ಬಿಡ್ತೀನಿ. ಸ್ಪಾಟ್ ಅಲ್ಲೇ ಇಬ್ರು ಸಾಯ್ತೀವಿ. ಅಯ್ಯೋ ಬೇಡ ರೀ. ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನೀನ್ ಎಲ್ಲಿಂದ ಬಂದ್ಯೋ ಅಲ್ಲಿಗೆ. ನಿನ್ ಹಾಗೆ ನಾನು ಮಧ್ಯದಲ್ಲಿ ಬಿಟ್ಟು ಹೋಗೋನಲ್ಲ.
ಆಂಟಿ ಪ್ಲೀಸ್ ಏನ್ರಿ ಆಂಟಿ ಪ್ಲೀಸ್ ರೀ ಆಂಟಿ ಆಂಟಿ ಏನ್ರಿ ವಾಟ್ ಹ್ಯಾಪನ್ ಜೈ? ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗಿದೆ ಆಂಟಿ. ಯಾವ ಮಾತನ್ನ ನಿಮ್ಮ ಮಗಳು ಬಾಯಿಂದ ಕೇಳಬಾರ್ದು ಅಂತ ಅನ್ಕೊಂಡೋ ಆ ಮಾತೆ ಕೇಳಾಯ್ತು. ಎಲ್ಲಿ ನಾನು ಸೋತ್ ಹೋಗ್ತೀನಿ ಅಂತ ಭಯ ಪಟ್ನೋ ಅಲ್ಲೇ ನನ್ನ ಭಯ ನನ್ನ ಮೇಲಿರೋ ಗೆಲುವನ್ನ ಸಾಧಿಸಿದೆ ಆಂಟಿ. ನೀನ್ ಏನ್ ಹೇಳ್ತಿದ್ಯಾ ಜೈ? ನಿತ್ಯ ಏನಾದ್ರೂ ಹೇಳಿದ್ಲಾ? ನಿನಗ್ ಹರ್ಟ್ ಮಾಡಿದ್ಲಾ? ಹಾರ್ಟ್ ಬ್ರೇಕ್ ಮಾಡಿದ್ಲು. ಏನ್ ಮಾಡ್ದೆ ನಿತ್ಯ? ಜೈಗ್ ಏನ್ ಹೇಳ್ದೆ? ಅವಳನ್ನ ಏನು ಕೇಳ್ಬೇಡಿ ಆಂಟಿ. ನಿತ್ಯ ಮೊದ್ಲಿಂದ ಹಾಗೆ ಇದ್ದಾಳೆ. ನಾನೇ ಮೋಸ ಹೋದೆ ಆಂಟಿ. ನೀವು ನನಗೆ ಇನ್ಸ್ಪಿರೇಷನ್. ಬಿಸ್ನೆಸ್ ಫೀಲ್ಡಲ್ಲಿ ನಿಮಗ್ ನೀವೇ ಸಾಟಿ. ಯಾವತ್ತೇ ಇದ್ರೂ ನಿಮ್ಮ ಹಾಗೆ ನಂಬರ್ 1 ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅನ್ನೋದೇ ನನ್ನ ಗೋಲ್. ಆ ಉದ್ದೇಶಕ್ಕೆ ನಿಮ್ಮನ್ನ ನಾನು ಫಸ್ಟ್ ಟೈಮ್ ಮೀಟ್ ಆಗಿದ್ದು. ನಾನು ನಿಮ್ಮ ಹಾಗೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಮನ್ನೇ ಕೇಳ್ದೆ. ನೀವು ನನ್ನ ಶತ್ರು ಆಗಿ ನೋಡ್ದೆ ನಿಮ್ ಮಗಳನ್ನ ನನಗೆ ಕೊಟ್ಟು ಮದ್ವೆ ಮಾಡಿದ್ರಿ. ನಿಮ್ ಮನೆ ಅಳಿನನ್ನಾಗಿ ಮಾಡ್ಕೊಂಡ್ರಿ. ನಂಬರ್ 1 ಆಗ್ಬೇಕಂದ್ರೆ ನನಗೂ ಅದೇ ಹತ್ರ ದಾರಿ ಅನ್ನಿಸ್ತು. ನಿಮ್ ಮಗಳು ಹೇಗಿದ್ದಾಳೆ ಅಂತನೂ ನೋಡ್ದೆ. ಒಂದು ಬಿಸ್ನೆಸ್ ಪ್ರಪೋಸಲ್ ಹಾಗೆ ಮ್ಯಾರೇಜ್ ಡೀಲ್ನ ಒಪ್ಕೊಂಡೆ. ನನ್ನ ಎಂಗೇಜ್ಮೆಂಟ್ ಆಗೋವಾಗ ನಿತ್ಯ ಹೇಗಿದ್ಲು ನನಗೆ ಗೊತ್ತಿಲ್ಲ. ಆಗ ಇವಳ ಮೇಲೆ ನನಗೆ ಪ್ರೀತಿ ಗೀತಿ ಏನೂ ಇರಲಿಲ್ಲ. ಜಸ್ಟ್ ನನ್ನ ಸೆಲ್ಫಿಶ್ನೆಸ್. ನಾನು ನಂಬರ್ 1 ಆಗೋದಕ್ಕೆ ನಿತ್ಯನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡೆ. ಇದೆಲ್ಲ ಕಾಯಿನಿಗೆ ಒಂದ್ ಸೈಡ್ ಆಂಟಿ. ಇನ್ನೊಂದ್ ಸೈಡ್ ಏನಂದ್ರೆ ನಿಮ್ಮನ್ನ ನಾನು ನೋಡೋ ಮೊದಲೇ ನಿತ್ಯ ನಾನು ಮೀಟ್ ಆದ್ವಿ, ಫೈಟ್ ಮಾಡಿದ್ವಿ. ಆಗ ಇವಳು ನಿಮ್ಮ ಮಗಳು ಅಂತ ನನಗೆ ಗೊತ್ತಿರಲಿಲ್ಲ. ನಿಶ್ಚಿತಾರ್ಥ ಆದ್ಮೇಲೆ ಗೊತ್ತಾಗಿತ್ತು ನಾವಿಬ್ರು ಬದ್ಧ ಶತ್ರುಗಳಾದ್ರೂ ಗಂಡ ಹೆಂಡತಿ ಆಗ್ತಿದೀವಿ ಅಂತ. ಅವತ್ತೇ ನಿತ್ಯ ಎಂಗೇಜ್ಮೆಂಟ್ ರಿಂಗ್ನ ಎಸ್ಬಿಟ್ಲು. ನಾನ್ ಬೇಡ ಅಂತ ಮುಖದ ಮೇಲೆ ಹೇಳಿದ್ಲು. ನಮ್ ಮದ್ವೆ ಬೇಡ ಅಂತ ಡಿಕ್ಲೇರ್ ಮಾಡಿದ್ಲು. ಆಗ್ಲೂ ನಾನು ಸೆಲ್ಫಿಶ್ ಆಗಿ ಯೋಚನೆ ಮಾಡಿದೆ. ಹೇಗಾದ್ರೂ ನಿತ್ಯನ ಮದ್ವೆ ಆದ್ರೆ ನಾನು ನಂಬರ್ 1 ಆಗಿ ನನ್ನ ಗೋಲ್ನ ರೀಚ್ ಆಗ್ತೀನಿ ಅನ್ನೋ ಸ್ವಾರ್ಥ ಬಿಟ್ರೆ ನಿತ್ಯನ್ ಮೇಲೆ ನನಗೆ ಯಾವ ಫೀಲಿಂಗೂ ಇರಲಿಲ್ಲ. ಇದನ್ನೆಲ್ಲ ನಾನು ಯಾಕೆ ನಿಮಗೆ ಹೇಳ್ತಿದ್ದೀನಿ ಅಂದ್ರೆ ನಿತ್ಯ ಆಗ್ಲೂ ಈಗ್ಲೂ ಬದಲಾಗೇ ಇಲ್ಲ. ಆಗ ಹೇಗಿದ್ಲೋ ಈಗ್ಲೂ ಹಾಗೆ ಇದ್ದಾಳೆ. ಆದ್ರೆ ನಾನು ಬದಲಾಗಿದ್ದೀನಿ ಆಂಟಿ. ನಿತ್ಯನಿಂದ ಬದಲಾದೆ. ನಿತ್ಯನಿಗೋಸ್ಕರ ಬದಲಾದೆ. ನಿತ್ಯ ನನ್ನವಳು ಅಂತ ಅಷ್ಟು ಬದಲಾದೆ. ಅಲ್ಲಿ ತನಕ ದುಡ್ಡಿಗಾಗಿ ಮಿಷಿನ್ ಹಾಕಿ ಕೆಲಸ ಮಾಡ್ತಿದ್ದ ನಾನು ಮನುಷ್ಯ ಆದೆ. ಮನುಷ್ಯನ ಬೆಲೆ ತಿಳ್ಕೊಂಡೆ. ಕ್ಯಾಲ್ಕುಲೇಷನ್ನ ಬಿಟ್ಟು ಪ್ರೀತಿನ ನಂಬ್ಕೊಂಡೆ. ಆದ್ರೆ ನನ್ನ ಬ್ಯಾಡ್ ಲಕ್ ಏನಂದ್ರೆ ನಾನು ಅನ್ಕೊಂಡಿದ್ದೇನು ನನಗೆ ಸಿಗ್ಲಿಲ್ಲ. ನನ್ನ ಅಮ್ಮ ಸತ್ತಾಗ್ಲೇ ನನಗೆ ಆ ವಿಷಯ ಗೊತ್ತಾಗಿದ್ದು. ಅಮ್ಮನ ಪ್ರೀತಿ ಇಲ್ಲದೆ ಬೆಳೆದೆ ಆಂಟಿ. ನಿತ್ಯ ನೋಡಿದ್ಮೇಲೆ ನನ್ನ ಅಮ್ಮನೇ ಇವಳ ರೂಪದಲ್ಲಿ ಬಂದ್ಲು ಅಂತ ಅನಿಸ್ತು. ಅಮ್ಮ ಇಲ್ದಿದ್ದವ್ರಿಗೆ ಪ್ರೀತಿಸೋ ಹೆಂಡ್ತಿನೇ ಅಲ್ವಾ ಅಮ್ಮ. ನಿತ್ಯನ್ನ ನನ್ನ ಅಮ್ಮ ಅನ್ಕೊಂಡೆ. ಇಲ್ಲಿವರೆಗೂ 4 ಗೋಡೆ ಮಧ್ಯ ನಮಗ್ ಮಾತ್ರ ಗೊತ್ತಿದ್ದಿದ್ ನಮ್ ದಾಂಪತ್ಯದ ರಹಸ್ಯನ ಎಲ್ಲರ ಮುಂದೆ ಬಟ್ಟ ಬಯಲು ಮಾಡಿದ್ಲು. ನಮ್ ಶೋಭನ ನಡೆದೇ ಇರೋದಕ್ಕೆ ಕಾರಣ ಇವರಲ್ಲ, ನಾನು. ಇಲ್ಲಿವರೆಗೂ ಇವಳನ್ನ ವಹಿಸ್ಕೊಂಡ್ ಬಂದ್ ನನ್ನ ಎಲ್ಲರ ಮುಂದೆ ಕೆಟ್ಟವನನ್ನಾಗಿ ನಿಲ್ಸಿ ನನ್ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳಿ ಈ ಮದ್ವೆನ ಇಷ್ಟಪಟ್ಟಾಗಿಲ್ಲ ಅಂತ ಹೇಳಿದ್ಲು. ನಾವ್ ಯಾವತ್ತೂ ಸೇರ್ದಿರೋ ವಿರುದ್ಧ ಧ್ರುವ ಅಂತ ಓಪನ್ ಆಗಿ ಹೇಳಿದ್ಲು. ಇಲ್ಲಿವರೆಗೂ ಇವಳು ಏನೇ ತಪ್ಪು ಮಾಡಿದ್ರು ಮನ್ಸಿಗೆ ಹಾಕೊಳ್ಳಿಲ್ಲ ಆಂಟಿ.
ಆದ್ರೆ ಈಗ ನನ್ ಮನ್ಸು ಒಡೆದೋಗಿದೆ. ನಾನ್ ಮೋಸ ಹೋಗಿದ್ದೀನಿ, ನನ್ ಪ್ರೀತಿಲಿ ಸೋತ್ ಹೋಗಿದ್ದೀನಿ. ನಾನು ಆಸೆ ಪಟ್ಟು ನನ್ನ ನಿತ್ಯ ನನ್ನ ಅಮ್ಮನ ಹಾಗೆ ನನ್ಗೆ ಯಾವತ್ತೂ ಸಿಗಲ್ಲ ಅಂತ ನನ್ಗೆ ಅರ್ಥ ಆಗೋಯ್ತು. ಅದಕ್ಕೆ ನಿಮ್ ಮಗಳನ್ನ ನಿಮ್ಮ ಹತ್ರನೇ ಬಿಟ್ಟೋಗೋಣ ಅಂತ ಕರ್ಕೊಂಡ್ ಬಂದೆ. ಅಯ್ಯೋ, ಇವಳಿಗೆ ನನ್ ಬೇಡ ಅಂದ್ಮೇಲೆ ನನಗೂ ಇವಳು ಬೇಡ ಆಂಟಿ. ನೀವ್ ಎಲ್ಲಿ ಸೈನ್ ಮಾಡು ಅಂದ್ರು ನಾನಲ್ಲಿ ಸೈನ್ ಮಾಡಿ ಹೋಗೋದಕ್ಕೆ ಸಿದ್ಧವಾಗಿದ್ದೀನಿ. ಜೈ, ಎಸ್ ಆಂಟಿ, ಇನ್ನು ನಿಮ್ಮಿಷ್ಟ, ನಿಮ್ ಮಗಳು ಇಷ್ಟ. ಅವಳನ್ನೇನಾದ್ರೂ ಮಾಡ್ಕೊಳ್ಳಿ. ಬೇರೆ ಮದ್ವೆ ಆದ್ರೂ ನನಗೆ ಅಭ್ಯಂತರ ಇಲ್ಲ. ನಾನು ಅಡ್ಡ ಬರಲ್ಲ. ಪ್ರೀತಿನೇ ಬಿಟ್ಟು ಹೇಗಿರ್ತೀಯ ಜೈ? ಐ ಆಮ್ ಸಾರಿ ಆಂಟಿ. ಬಿಸ್ನೆಸ್ ನಲ್ಲಿ ಗೆಲ್ಬೇಕು ಅಂತ ನಿಮ್ಮ ಹತ್ರ ಬಂದೆ, ಆದ್ರೆ ಜೀವನದಲ್ಲಿ ಸೋತು ಹೋಗ್ತಿದ್ದೀನಿ. ಗುಡ್ ಬೈ ನಿತ್ಯ. ಇನ್ನು ಮುಂದೆ ನಿನಗಿಷ್ಟ ಇಲ್ದಿರೋ ಈ ಜೈ ನಿನ್ ಪಕ್ಕದಲ್ಲಿರಲ್ಲ. ನಿನಗಿಷ್ಟ ಬಂದ ಹಾಗೆ ಬದುಕು. ಕಡೆ ಪಕ್ಷ ನೀನಾದ್ರೂ ಸಂತೋಷವಾಗಿರು. ಗುಡ್ ಬೈ ಫಾರ್ ಎವರ್. ಮಾಡೋದು ಅದನ್ನ ನೀವು ಮುಚ್ಚಿಡ್ತಾ ಬರೋದು, ನಾನು ಸುಳ್ಳು ಹೇಳೋದು ಅದನ್ನ ನೀವು ನಮ್ಮ ಪ್ರೀತಿ ಅಂತ ಮುಚ್ಚ ಹಾಕೋದು. ನಮ್ಮ ಶೋಭನ ನಡೆದೇ ಇರೋದಕ್ಕೆ ಕಾರಣ ಇವರಲ್ಲ, ನಾನು. ನಾನು ಇವ್ರನ್ನ ಪ್ರೀತಿಸಿ ಮದ್ವೆ ಆಗ್ಲಿಲ್ಲ, ಇಷ್ಟಪಟ್ಟು ತಾಳಿ ಕಟ್ಟಿಸ್ಕೊಳ್ಳಿಲ್ಲ. ತಾಳಿ ನನ್ನ ಎದೆ ಮೇಲೆ ಭಾರನೇ ಹೊರತು ನನ್ನ ಜವಾಬ್ದಾರಿ ಅಲ್ಲ. ಅಯ್ಯ ಯಜಮಾನ್ರೆ, ಧರ್ಮ ಏನಾದ್ರು ಮಾಡ್ರಪ್ಪ, ಧರ್ಮ ಏನಾದ್ರು ಮಾಡ್ರಪ್ಪ. ಇವಳೇ ಅಲ್ಲ, ಇವಳು ನೆನಪು ಕೂಡ ನನಗೆ ಬೇಕಾಗಿಲ್ಲ. ಇವಳಿಗೆ ನಾನು ಬೇಡ ಅಂದಮೇಲೆ ನನಗೂ ಇವಳು ಬೇಡ ಆಂಟಿ. ಏನ್ ಗಂಗಾ, ಹಾ ಏನ್ ಹೇಳ್ದೆ ಜೈಗೆ? ಮೊದಲೇ ಮಗಳಿಲ್ಲ ಅನ್ನೋ ದುಃಖದಲ್ಲಿರೋ ನನಗೆ ಈ ಮಾತೇನು, ಈ ತಲೆನೋವೇನು? ನಾನೇನ್ ಹೇಳ್ದೆ, ನೀನೇನ್ ಮಾಡ್ದೆ? ನನ್ನ ಕ್ಷಮಿಸ್ಬಿಡಿ ಮೇಡಮ್. ಅಮ್ಮೋರ್ ಸ್ಥಾನದಲ್ಲಿ ಇರೋಕ್ಕಾಗ್ಲಿಲ್ಲ. ಆ ಸುಳ್ಳಿಂದ ಎಲ್ರೂ ಮೋಸ ಮಾಡ್ತಾ ನನಗೂ ನಾನು ಮೋಸ ಮಾಡ್ಕೊಂಡು ನನಗೆ ಬದುಕಬೇಕು ಅನಿಸ್ಲಿಲ್ಲ.
ಅದಕ್ಕೆ ನಾನು ಗಂಗಾ ಅಲ್ಲ ಅನ್ನೋ ನಿಜ ಹೇಳೋಕ್ ಹೋದೆ. ಪೂರ್ತಿ ನಿಜ ಹೇಳೋ ಮೊದ್ಲೇ ಸರ್ ನನ್ನಿಲ್ಲಿ ಕರ್ಕೊಂಡು ಬಂದ್ರು. ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ ಗಂಗಾ? ಶಾಪ ನನ್ ಮಗಳನ್ನ ಸಾಯಿಸ್ಬಿಡ್ತು, ನೀನು ಜೈನ ಸಾಯಿಸ್ತೀಯಾ? ಆ ಕುಟುಂಬ ಏನಾಗತ್ತೆ ಅಂತ ಯೋಚನೆ ಮಾಡಿದ್ಯಾ? ಆ ಮನೆ ಮರ್ಯಾದೆ, ನಮ್ಮನೆ ಗೌರವ ಎಲ್ಲ ಮಣ್ಣಕ್ಕೆ ಸೇರಿಸ್ತೀಯಾ? ಇದೇನಾದ್ರೂ ನಿಮ್ ಹಳ್ಳಿಲ್ ಆಡೋ ಅಂತ ತೊಗಲು ಬೊಂಬೆ ಆಟ ಅನ್ಕೊಂಡ್ಯಾ? ಆಟ ಅಲ್ಲ ಅಂತಾನೆ, ಪ್ರಾಣ ಇರೋ ಮನುಷ್ಯರ ಜೀವನ ಅಂತಾನೆ ಯೋಚಿಸಿ ಈ ನಿರ್ಧಾರ ತಗೊಂಡೆ ಮೇಡಮ್. ಏನ್ ಯೋಚನೆ ಮಾಡ್ದೆ ಗಂಗಾ? ನಿನ್ ದೃಷ್ಟಿಲಿ ನೀನು ಈ ನಾಟಕದಲ್ಲಿ ಪಾತ್ರಧಾರಿ ಇರಬಹುದು, ಆದ್ರೆ ಅವ್ರಿಗಿದು ನಾಟಕ ಅಲ್ಲ, ನಿಜ. ಅವ್ರ ದೃಷ್ಟಿಲಿ ನೀನು ಪಾತ್ರಧಾರಿ ಅಲ್ಲ, ಆ ಮನೆ ಸೊಸೆ. ಆ ಕುಟುಂಬ ನಿನ್ಗೆ ಎಷ್ಟು ಪ್ರೀತಿ ಕೊಟ್ಟಿದ್ಯೋ, ಎಷ್ಟು ಹಚ್ಕೊಂಡಿದ್ಯೋ ಮರ್ತ್ಬಿಟ್ಯಾ? ಈಗ ನೀನ್ ಹೀಗ್ ಬಂದ್ರೆ ಅವ್ರ ಗತಿ ಏನು? ನಿನ್ ಮೇಲೆ ಅವ್ರಿಟ್ಟಿರೋ ನಂಬಿಕೆ ವಿಶ್ವಾಸ ಏನಾಗ್ಬೇಕು? ಜೈ ಅಜ್ಜಿಗೆ ನಾನೇನು ಉತ್ತರ ಕೊಡ್ಲಿ? ಹೋಗ್ಲಿ, ಅವ್ರ ಬಗ್ಗೆ ಬಿಡು. ನಿನ್ನ ಪ್ರಾಣದ ಹಾಗೆ ಪ್ರೀತಿಸಿರೋ ಜೈ ವಿಷಯ ಏನು? ನಾವು ಮಾಡಿರೋ ತಪ್ಪಿಗೆ ಜೈನ ಬಲಿ ಕೊಡ್ತೀಯಾ? ಅವನು ನಿನ್ನ ಎಷ್ಟು ಪ್ರೀತಿಸಿದ್ದ ಅಂತ ಕೇಳಿದ್ಯಲ್ಲ? ದುಡ್ಡೇ ಪ್ರಪಂಚ ಅಂತ ಬದುಕ್ತಿದ್ದವನ್ನ ಮನುಷ್ಯನಾಗಿ ಮಾಡ್ದೆ ನೀನು. ನಿನ್ನಲ್ಲಿ ತನ್ನ ತಾಯಿನ ನೋಡ್ತಿದ್ದಾನೆ ಅಂಥವನನ್ನ ನೀನ್ ಬೇಡ ಅಂತ ಬಂದು ಒಂದೇ ಮಾತಲ್ಲಿ ಕಲ್ಲು ಬಂಡೆ ಮಾಡ್ಬಿಟ್ಟೆ ಅಲ್ಲ. ಜೈ ಹೃದಯನ ಒಡಿತೀಯಾ? ನಿನ್ಗಿದು ನ್ಯಾಯ ಅನಿಸ್ತಿದ್ಯಾ ಗಂಗಾ? ನಿನ್ನಮ್ಮನ ಗುಂಡಿಗೆ ಬಗ್ಗೆ ಒದ್ದಾಡ್ತಿದ್ ನೀನು ಬೇರೆಯವ್ರ ಗುಂಡಿಗೆನ ಹೇಗ್ ಹೊಡಿತೀಯಾ? ನಿನ್ಗೆ ಅಯ್ಯೋ ಪಾಪ ಅನಿಸ್ತಿಲ್ವಾ ಗಂಗಾ? ಅನ್ನಿಸ್ತು ಮೇಡಮ್. ನಾನು ಅಮ್ಮವ್ರಲ್ಲ ಅಂತ ಹೇಳಿದ್ರೆ ಸರ್ಗೆ ಏನಾಗುತ್ತೋ ಅಂತ ಭಯ ಆಗ್ತಿತ್ತು. ಆ ಕುಟುಂಬ ನನ್ ಮೇಲೆ ಇಟ್ಟಿರೋ ನಂಬಿಕೆ, ಸರ್ ನನ್ ಮೇಲೆ ತೋರಿಸ್ತಿರೋ ಪ್ರೀತಿಗೆ ನಾನು ಅರ್ಹಳಲ್ಲ ಅನ್ನಿಸ್ತು. ನಂದಲ್ದಿರೋ ಸ್ಥಾನದಲ್ಲಿ, ನಾನ್ ಮಾಡ್ಬಾರ್ದು ಪಾತ್ರದಲ್ಲಿ ನಾನ್ ಮಾಡ್ತಿರೋ ಮೋಸ ಯಾವತ್ತಾದ್ರೂ ಹೊರಗ್ ಬರುತ್ತೆ ಅಂತ ಇವತ್ತು ನಾನೇ ಹೇಳ್ಬೇಕು ಅಂದ್ಕೊಂಡೆ. ತಪ್ಪು ಮಾಡ್ದೆ ಗಂಗಾ. ನಿನ್ನ ಅಮಾಯಕತ್ವಕ್ಕೆ ನಿನ್ ಬಂಗಾರದ ಭವಿಷ್ಯನ ನೀನೇ ನಿನ್ ಕೈಯಾರೆ ನಾಶ ಮಾಡ್ಕೋತಿದ್ಯಾ. ನಿಂಗೆ ನಾವು ಮಾಡಿರೋ ಅನ್ಯಾಯಕ್ಕೆ ದೇವ್ರು ನ್ಯಾಯ ಕೊಟ್ಟ ಅಂತ ಅನ್ಕೊಂಡೆ. ನೀನ್ ನಿತ್ಯ ಅಲ್ಲ ಗಂಗಾ ಅಂತ ಯಾರು ಹೇಳ್ತಾರೆ ಗಂಗಾ? ನಿನ್ ಸ್ಥಾನಕ್ಕೆ ತಿರುಗ್ ಬರೋದಕ್ಕೆ ನಿತ್ಯ ಇವಾಗ ಬದುಕಿಲ್ಲ. ನಿತ್ಯ ರೂಪದಲ್ಲಿರೋ ನೀನೇ ನನ್ ಮಗಳು ಅಂತ ನಾನ್ ಅನ್ಕೊಂಡಿದ್ದೀನಿ. ಹೆಸರಿಗೆ ನಿತ್ಯ ಜೊತೆ ನಿಶ್ಚಿತಾರ್ಥ ಆದ್ರೂ ಜೈ ಪ್ರೀತಿಸಿದ್ದು ನಿನ್ನ. ಇನ್ನೇನ್ ಬೇಕು ಗಂಗಾ ನಿಂಗೆ? ಯಾಕೆ ತಿನ್ನು ಅನ್ನಕ್ಕೆ ಮಣ್ಣು ಹಾಕೋತಿದ್ಯಾ? ನಾನ್ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲದೆ ಇದ್ರು ನನಗ್ ಗೊತ್ತಲ್ಲ ಮೇಡಮ್. ನನ್ಗೆ ನಾನಾದ್ರೂ ಉತ್ತರ ಕೊಟ್ಕೋಬೇಕಲ್ವಾ? ಇಷ್ಟು ಒಳ್ಳೆತನ ಕೆಲ್ಸಕ್ ಬರಲ್ಲ ಗಂಗಾ. ಕಲ್ಮಶ ಇಲ್ಲಿರೋ ಸ್ವಚ್ಛವಾದ ಜೀವನ ಎಲ್ಲೂ ಇರಲ್ಲ. ಪ್ರತಿ ಮನುಷ್ಯಂಗೂ ಏನಾದ್ರೂ ಸ್ವಾರ್ಥ ಇದ್ದೇ ಇರತ್ತೆ. ಕೊನೆಗೆ ಆ ದೇವ್ರಿಗೂ ಕೂಡ ಏನಾದ್ರೂ ಲೋಪ ಇದ್ದೇ ಇರತ್ತೆ ಗಂಗಾ. ಒಳ್ಳೇದು ಕೆಟ್ಟದು, ನಿಜ ಸುಳ್ಳು, ನ್ಯಾಯ ಅನ್ಯಾಯ ಅಂತ ಪ್ರತಿಯೊಂದ್ರಲ್ಲೂ ಎರಡು ಯಾಕಿದೆ? ಒಂದಿರೋ ಕಡೆ ಇನ್ನೊಂದಿರುತ್ತೆ ಅಂತ ಅಲ್ವಾ? ಇಷ್ಟು ಚಿಕ್ಕ ವಿಷಯನ ಹೇಗ್ ಮರ್ತ್ಬಿಟ್ಟೆ ನೀನು? ನಿತ್ಯ ಇರ್ಬೇಕಾದ ಜಾಗದಲ್ಲಿ ಇಷ್ಟು ದಿನ ನೀನಿದ್ದೆ, ಈಗ ನಿತ್ಯ ಇಲ್ಲ. ಆ ಸ್ಥಾನ ನಿಂದೆ ಅಲ್ವಾ? ಅವಳೇ ಇಲ್ದೇ ಇರುವಾಗ ನೀನ್ ಯಾರಾದ್ರೆ ಏನು? ಯಾರು ಕೇಳ್ತಾರೆ ನಿನ್ನ? ನನ್ ಮನ್ಸಾಕ್ಷಿ ಮೇಡಮ್. ಓಕೆ ಗಂಗಾ, ನಾನು ಹೇಳಿದ್ ಯಾವುದು ನಿನ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಮ್ಮ ಊರಿಗೆ ಹೊರಟು ಹೋಗ್ತೀನಿ ಮೇಡಮ್. ಹೋಗಿ ಏನ್ ಮಾಡ್ತೀಯಾ? ನಮ್ಮ ಅಮ್ಮನ್ನ ಹುಡುಕ್ತೀನಿ ಮೇಡಮ್. ನಿನ್ನಮ್ಮ ಎಲ್ಲಿದ್ದಾಳೆ ಅಂತ ಹುಡುಕ್ತೀಯಾ? ತಗೋ ನೋಡು.